ಸ್ನೇಹಿತರೆ ನಮಸ್ಕಾರ. ಕನ್ನಡದ ಪ್ರಖ್ಯಾತ ರಿಯಾಲಿಟಿ ಶೋ, ಅತಿ ದೊಡ್ಡ ರಿಯಾಲಿಟಿ ಶೋ ಅನ್ನುವಂಥ ಹೆಗ್ಗಳಿಕೆಗೆ ಪಾತ್ರವಾಗಿರುವಂಥ ಬಿಗ್ ಬಾಸ್ ಸೀಸನ್ 11 ಇನ್ನೇನು ಮುಗಿಯುವ ಹಂತಕ್ಕೆ ಬಂದಿದೆ. ಇನ್ನು ಹೆಚ್ಚು ದಿನಗಳ ಆಟ ಬಾಕಿ ಇಲ್ಲ. ಈಗಾಗಲೇ ದಿನಕ್ಕೆ ಕ್ಯೂರಿಯಾಸಿಟಿ ಮತ್ತು TRPಯಲ್ಲಿ ಹೆಚ್ಚಳವೂ ಕೂಡ ಆಗ್ತಿದೆ. ಜೊತೆಗೆ ಬಿಗ್ ಬಾಸ್ ಮನೆಯಲ್ಲಿ ನಡೀತಿರುವಂಥ ಕೆಲವೊಂದಷ್ಟು ಬೆಳವಣಿಗೆಗಳು ರಾಜ್ಯದ ಜನರ ಗಮನವನ್ನು ಸೆಳೀತಿದೆ. ಅದರಲ್ಲೂ ಕೂಡ ಬಿಗ್ ಬಾಸ್ ವೀಕ್ಷಕರ ಗಮನವನ್ನು ಹೆಚ್ಚು ಸೆಳೀತಾ ಇದೆ. ಈಗ ಇರುವಂಥ ಪ್ರಶ್ನೆ ಏನಂತ ಹೇಳಿದ್ರೆ, ಬಿಗ್ ಬಾಸ್ ಮನೆಯ ಫೈನಲ್ ಯಾವಾಗ, ಬಿಗ್ ಬಾಸ್ ಮನೆ ಆಟ ಫೈನಲ್ ಯಾವಾಗ, ಜೊತೆಗೆ ಯಾರು ಈ ಬಾರಿ ಟ್ರೋಫಿಯನ್ನು ಗೆಲ್ಲಬಹುದು, ಇದೇ ಎರಡು ವಿಚಾರದ ಬಗ್ಗೆ ಹೆಚ್ಚಾಗಿ ಚರ್ಚೆ ಆಗ್ತಿರುವಂಥದ್ದು. ಈಗಿರುವಂತಹ 9 ಜನ ಸ್ಪರ್ಧಿಗಳಲ್ಲಿ ಇನ್ನೂ ಕೂಡ 3 ಜನ ಸ್ಪರ್ಧಿಗಳು ಔಟ್ ಆಗಬೇಕು. 6 ಜನ ಫೈನಲ್ಗೆ ಹೋಗ್ತಾರೆ. 6 ಜನರಲ್ಲಿ ಒಬ್ಬರಾದ್ಮೇಲೆ ಒಬ್ಬರು ಅಂತೇಳಿ ಹೋಗಿ 3 ಜನ ಉಳಿತಾರೆ. 3 ಜನರಲ್ಲಿ ವಿನ್ನರು, ರನ್ನರಪ್ಪು, ಫಸ್ಟು, ಸೆಕೆಂಡು, ಹೀಗೆ 3 ಜನರಿಗೆ ಸೆಲೆಕ್ಷನ್ ಮಾಡಿ ಅವರಿಗೆ ಪ್ರಶಸ್ತಿಗಳನ್ನು ಕೊಡುವಂತಹ ಸಂಪ್ರದಾಯ ಈ ಹಿಂದಿನಿಂದನೂ ಕೂಡ ನಡೆದುಕೊಂಡು ಬಂದಿದೆ. ಅದೇ ರೀತಿ ಈ ಬಾರಿಯೂ ಕೂಡ ನಡೀಲಿಕ್ಕಿದೆ. ಆದರೆ ಯಾವಾಗ, ಅದು ಈಗಿರುವಂಥ ಪ್ರಶ್ನೆ. 94 ದಿನಕ್ಕೆ ಕಾಲಿಟ್ಟು ಮುನ್ನುಗ್ತಿರುವಂತಹ ಬಿಗ್ ಬಾಸ್ ಸೀಸನ್ 11 ಯಾವಾಗ ಫೈನಲ್ಗೆ ಹೋಗುತ್ತೆ, ಅಂದರೆ ಯಾವ ಫೈನಲ್ ನಡೆಯುತ್ತೆ, ಯಾರು ಫೈನಲಲ್ಲಿ ವಿನ್ ಆಗ್ತಾರೆ, ಹೇಗಿರುತ್ತೆ ಗ್ರ್ಯಾಂಡ್ ಫೈನಲ್ಲು, ಹೀಗೆ ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆಗಳು ನಡೀತಿದ್ದಾವೆ. ಟಾಪ್ 5ನಲ್ಲಿ ಇರುವಂಥ ಸ್ಪರ್ಧಿಗಳು ಯಾರು, ಅದನ್ನೂ ಕೂಡ ಈಗ ಕುತೂಹಲದಿಂದ ನೋಡ್ತಾ ಇದ್ದಾರೆ. ಹಾಗಾದರೆ ಇವೆಲ್ಲವೂ ಕೂಡ ಉತ್ತರವನ್ನು ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಕನ್ನಡದ ಪ್ರಖ್ಯಾತ ರಿಯಾಲಿಟಿ ಶೋ ಮತ್ತು ಅತಿದೊಡ್ಡ ರಿಯಾಲಿಟಿ ಶೋ ಅನ್ನುವಂಥ ಹೆಗ್ಗಳಿಕೆಗೆ ಪಾತ್ರವಾಗಿರುವಂತಹ ಬಿಗ್ ಬಾಸ್ ಸೀಸನ್ 11 94 ದಿನಕ್ಕೆ ಕಾಲಿಟ್ಟಿದೆ. ಸದ್ಯ ಇನ್ನೇನು ಕೆಲವೇ ದಿನಗಳಲ್ಲಿ ಬಿಗ್ ಬಾಸ್ ಸೀಸನ್ 11ರ ಗ್ರ್ಯಾಂಡ್ ಫಿನಾಲೆ ಹತ್ತಿರವಾಗ್ತಿದೆ. ಗ್ರ್ಯಾಂಡ್ ಫಿನಾಲೆ ಹತ್ತಿರ ಬರ್ತಿದ್ದಂತೆ ಮನೆಯ ಸ್ಪರ್ಧಿಗಳು ಅಲರ್ಟ್ ಆಗಿದ್ದಾರೆ. ಈಗ ಉಳಿದಿರುವಂಥ 9 ಜನ ಸ್ಪರ್ಧಿಗಳು ಕೂಡ ತಾವು ಈ ಟಾಪ್ 5ನಲ್ಲಿ ಇರಬೇಕು ಅಟ್ಲೀಸ್ಟ್ ಅನ್ನುವಂತಹ ಲೆಕ್ಕಾಚಾರವನ್ನು ಹಾಕಿಕೊಂಡು ಅದಕ್ಕೆ ಪೂರಕವಾದಂಥ ಆಟವನ್ನು ಕೂಡ ಆಡ್ತಾ ಇದ್ದಾರೆ. ಅಷ್ಟು ಮಾತ್ರವಲ್ಲ, ಇನ್ನು ಈ ಬಾರಿಯ ಸೀಸನ್ 11 ಗ್ರ್ಯಾಂಡ್ ಫಿನಾಲೆಯನ್ನು 2 ವಾರಗಳ ಕಾಲ ಮುಂದಕ್ಕೆ ಹಾಕುವಂಥ ಪ್ಲಾನನ್ನು ಕೂಡ ನಡೆಸಿದ್ದಾರೆ ಬಿಗ್ ಬಾಸ್ ಟೀಮ್ನವರು ಅನ್ನೋದು ಗೊತ್ತಾಗಿದೆ. ಕಾರಣ ಏನು ಅಂದರೆ, ಈ ಬಾರಿ ಬಿಗ್ ಬಾಸ್ ಸೀಸನ್ 11 ಹೊಸ ಅಧ್ಯಾಯ ಅನ್ನುವಂಥ ಟೈಟಲ್ನೊಂದಿಗೆ ಶುರುವಾಗಿತ್ತು. ಹೀಗಾಗಿ ಈ ಬಾರಿಯ ಬಿಗ್ ಬಾಸ್ ಸೀಸನ್ 11 125 ದಿನಗಳು ನಡೆಸೋಣ ಅನ್ನುವಂಥ ಚಿಂತನೆಯಲ್ಲಿ ಇದ್ದಾರೆ ಅನ್ನೋದು ಈಗ ಗೊತ್ತಾಗ್ತಿರುವಂಥ ವಿಚಾರ. ಸಾಮಾನ್ಯವಾಗಿ 100 ಅಥವಾ 110 ಇಷ್ಟು ದಿನಗಳಿಗೆ ಬಾಕಿಯಾಗಿದ್ದಂಥ ಅಥವಾ ಅಷ್ಟು ಫೈನಲ್ ಆಗಿದ್ದಂತಹ ಬಿಗ್ ಬಾಸ್ ಸೀಸನ್ಗಳು ಈಗ ಈ 11ನೇ ಸೀಸನ್ನಲ್ಲಿ 125 ದಿನಗಳ ಕಾಲ, ಅಂದರೆ ಎಕ್ಸ್ಟ್ರಾ ಒಂದು 15 ದಿನಗಳ ಕಾಲ ನಡೆಯುವಂತಹ ಲೆಕ್ಕಾಚಾರ ಕಾಣಿಸ್ತಿದೆ. ಅದಕ್ಕೆ ಕಾರಣ ಏನು ಅಂತೇಳಿ ನೀವು ಕೇಳಿದ್ರೆ ಒಂದಂತೂ ಕ್ಲಿಯರಾಗಿ ಗೊತ್ತಾಗುತ್ತೆ. ಈ ಬಾರಿ ಹೆಚ್ಚಳವಾಗಿರುವಂಥ TRP ಮತ್ತು ಹೆಚ್ಚಳ ಆಗ್ತಿರುವಂಥ ಕುತೂಹಲ. ಇದೇ ಕಾರಣಕ್ಕೆ ಇನ್ನೂ ಕೂಡ 9 ಜನ ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯಲ್ಲಿ ಇರೋದು ಅನ್ನೋದು ಕೂಡ ಸತ್ಯ. ಕಾರಣ ಏನು ಅಂತ ಹೇಳಿದ್ರೆ, ಈ 9 ಜನ ಇರೋದ್ರಿಂದ ಬಿಗ್ ಬಾಸ್ ಮನೆ ಆಟದ ಕಾವು ಕೂಡ ಹೆಚ್ಚಾಗ್ತದೆ. ಈಗ 9 ಜನ ಇರಲಿಲ್ಲ ಅಂತ ಹೇಳಿದ್ರೆ ಬೇರೆ ರೀತಿ ಇರ್ತಿತ್ತು. ಹೀಗಾಗಿ ಇದು ಈಗ ಇರುವಂಥ ಇಂಟ್ರೆಸ್ಟಿಂಗ್. ಹಾಗಾದರೆ 9 ಜನ ಯಾರ್ಯಾರಿದ್ದಾರೆ? ಮೋಕ್ಷಿತಾ, ಧನರಾಜ್ ಆಚಾರ್ಯ, ಹನುಮಂತ, ಭವ್ಯಗೌಡ, ತ್ರಿವಿಕ್ರಮ್, ಚೈತ್ರ ಕುಂದಾಪುರ, ಗೌತಮಿ, ಜೊತೆಗೆ ಮಂಜು, ಹಾಗೆಯೇ ರಜತ್, ಇಷ್ಟು ಜನ ಇದ್ದಾರೆ. 9 ಜನ ಇದ್ದಾರೆ. ಈಗ ಐಶ್ವರ್ಯ ಸಿಂಧೋಗಿ ಈ ವಾರ ಹೊರಗಡೆ ಹೋಗಿರೋದ್ರಿಂದ ಅವರಿಲ್ಲ ಪಟ್ಟಿಯಲ್ಲಿ. 9 ಜನ ಉಳಿದಿದ್ದಾರೆ. ಈ 9 ಜನರಲ್ಲಿ ಈ ವಾರ ಯಾರನ್ನಾದರೂ ಒಬ್ಬರನ್ನ ಕಳಿಸ್ಲೇಬೇಕು. ಯಾರು ಹೋಗ್ತಾರೆ ಅದು ಮತ್ತೊಂದು ಕಡೆ. ಅವರು ಹೋದ ಬಳಿಕ 8 ಜನ ಉಳಿತಾರೆ. 8 ಜನ ಉಳಿದ ಬಳಿಕನೂ ಕೂಡ ಮತ್ತೆ 3 ವಾರ ಈ ಎಲಿಮಿನೇಷನ್ ಪ್ರಕ್ರಿಯೆ ನಡೆಯಬೇಕು. ಫೈನಲ್ ವಾರದಲ್ಲಿ ಬಿಡಿ, ಫೈನಲ್ ವಾರದಲ್ಲಿ 6 ಜನ ಸ್ಪರ್ಧಿಗಳು, ಅದರಲ್ಲಿ ಅಲ್ಲೇನಾದರೂ ಟ್ವಿಸ್ಟ್ಗಳು ಸಿಗಬಹುದು. ಬಟ್ ಸದ್ಯಕ್ಕಂತೂ ಎಲ್ಲದೂ ಕೂಡ ಡಿಸೈಡ್ ಆಗಿರುತ್ತೆ. ಅಂದರೆ ಇವ್ರಿವ್ರೆ ಇಂಥ ವಾರಕ್ಕೆ ಇವ್ರು ಹೋದರೆ ಇಂಥ ವಾರಕ್ಕೆ ಅವ್ರು ಹೋಗ್ತಾರೆ, ಈ ರೀತಿಯಾದಂಥ ಡಿಸೈಡ್ ಅವರವರೇ ಮಾಡಿರ್ತಾರೆ ಈಗ. ಆದರೆ ಈ 125 ದಿನಗಳ ಹೊಸ ಅಧ್ಯಾಯದ ಆಟ ಇದೆಯಲ್ಲ, ಇದು ಭಾರಿ ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು. ಸಾಮಾನ್ಯವಾಗಿ ಕಳೆದ 10 ಸೀಸನ್ಗಳಿಗಿಂತನೂ ಕೂಡ ಈ ಬಾರಿಯ ಸೀಸನ್ ಹೊಸ ಅಧ್ಯಾಯ ಅಂತೇಳಿ ಏನು ಶುರು ಮಾಡಿದ್ರು ನೋಡಿ, ಹೊಸ ಅಧ್ಯಾಯ ಅನ್ನೋದು ಎಲ್ಲೂ ಕೂಡ ಕಾಣಿಸ್ಲಿಲ್ಲ. ಅದು ಬೇರೆ ವಿಚಾರ. ಅಧ್ಯಾಯ ಅಂದರೆ ಅದೇ ಬೇರೆ ಬೇರೆ ಕಾಂಟ್ರವರ್ಸಿಗಳು ನಡೆದ್ವಲ್ಲ ಬಿಗ್ ಬಾಸ್ ಮನೆಯಿಂದ, ಅದೇ ಇರ್ಬೋದು. ಇಬ್ಬರು ಹೊರಗಡೆ ಹೋಗಿದ್ದು, ಮತ್ತೊಂದಷ್ಟು ಪೊಲೀಸರು ಒಳಗಡೆ ಬಂದಿದ್ದು, ಬೇರೆ ಬೇರೆ ಎಂಕ್ವೈರಿಗಳು ನಡೆದಿರೋವಂಥದ್ದು, ಚೈತ್ರ ಕೋರ್ಟಿಗೆ ಹೋಗಿ ಬಂದಿರೋವಂಥದ್ದು, ಈ ರೀತಿ ಬೇರೆ ಬೇರೆ ವಿಚಾರಗಳು ನಡೆದಿದ್ದಾವೆ. ಆ ರೀತಿಯೆಲ್ಲ ಆಗಿದೆ. ಅದೇ ಬಹುಶಃ ಹೊಸ ಅಧ್ಯಾಯ ಏನೇನೋ ಗೊತ್ತಿಲ್ಲ. ಬಟ್ ಈ ಬಾರಿಯ ಸೀಸನ್ನನ್ನು ಹೊಸ ಅಧ್ಯಾಯ ಅನ್ನುವಂಥ ಘೋಷಣೆಯಿಂದ ಆರಂಭದಲ್ಲಿ ಶುರು ಮಾಡಿದರು. ಮೊದಲು ಸ್ವರ್ಗ ಮತ್ತು ನರಕ ಅನ್ನುವಂಥ ಕಾನ್ಸೆಪ್ಟ್ ಮೂಲಕ ಬಂದಿದ್ದರು. ಅತಿ ಹೆಚ್ಚು ವೀಕ್ಷಕರನ್ನು ತನ್ನೆತ್ತ ಸೆಳೆದುಕೊಂಡು TRPಲೂ ಕೂಡ ಟಾಪ್ ಸ್ಥಾನದಲ್ಲೇ ಪಡೆದುಕೊಳ್ಳುವಂಥ ಲೆಕ್ಕಾಚಾರದಲ್ಲಿತ್ತು. ಆದರೆ ಆಮೇಲೆ ಈ ಮಹಿಳಾ ಆಯೋಗ ಇನ್ನಿತರರೆಲ್ಲ ಕೊಟ್ಟಂಥ ಶಾಕ್ನ ಪರಿಣಾಮ
ಸ್ವರ್ಗ ನರಕ ಕಾನ್ಸೆಪ್ಟ್ ಹೋಯಿತು, ಎಲ್ಲರೂ ಕೂಡ ಒಟ್ಟಿಗೆ ಆಡೋಕ್ಕೆ ಶುರು ಆಡಿದ್ರು. ಅದಾದ ಬಳಿಕ ವೀಕ್ಷಕರಿಂದನೂ ಕೂಡ ಒಳ್ಳೆಯ ರೆಸ್ಪಾನ್ಸು ಡೇ ಬೈ ಡೇ ಒಂದೇ ಸಲಕ್ಕಲ್ಲ, ಡೇ ಬೈ ಡೇ ಒಳ್ಳೆ ಇಂಪ್ರೂವ್ ಆಯಿತು. ಬಟ್ ಅಂಥ ಒಳ್ಳೆಯ ಸ್ಪರ್ಧಿಗಳು ಮಾತ್ರ ಇಲ್ಲ ಅನ್ನೋದು ಕಟು ವಾಸ್ತವ. ಹೀಗಾಗಿ ವೀಕ್ಷಕರು ಕೂಡ ಟಾಪ್ 5ನಲ್ಲೇ ಯಾವೆಲ್ಲ ಸ್ಪರ್ಧಿಗಳು ಇದ್ದಾರೆ ಅನ್ನುವಂತಹ ಕುತೂಹಲದಿಂದ ನೋಡ್ತಿದ್ದಾರೆ. ಯಾಕಂದರೆ ಭಾರಿ ಒಳ್ಳೆ ಸ್ಪರ್ಧಿಗಳೇನು ಈ ಸಲ ಇಲ್ಲ, ಆಮೇಲೆ ಉಳಿದು ಕೂಡ ಇಲ್ಲ. ಹಾಗಾಗಿ ಇರೋರಲ್ಲಿ ಸ್ವಲ್ಪ ಪರವಾಗಿಲ್ಲ ಅನ್ನುವಂಥವ್ರು ಯಾರಿದ್ದಾರೆ ಅಂತೇಳಿ ಹುಡುಕ್ತಿದ್ದಾರೆ. ಆ ಚರ್ಚೆಯು ಕೂಡ ನಡೀತಿದೆ. ಸದ್ಯ ಬಿಗ್ ಬಾಸ್ ಸೀಸನ್ 11 94ನೇ ದಿನ ಕಾಲಿಟ್ಟಿದೆ. ಭಾನುವಾರದ ಸಂಚಿಕೆಯಲ್ಲಿ ಐಶ್ವರ್ಯ ಶಿಂದೋಗೆ ಬಿಗ್ ಬಾಸ್ ಮನೆಗೆ ವಿದಾಯವನ್ನು ಹೇಳಿದರು. ಹೀಗಾಗಿ ಈಗ ಬಿಗ್ ಬಾಸ್ ಮನೆಯಲ್ಲಿ 94ನೇ ದಿನದ ಆಟದಲ್ಲಿ ಅಂದರೆ ಇಲ್ಲಿಂದ 9 ಜನ ಸ್ಪರ್ಧಿಗಳು ಉಳಿದುಕೊಳ್ಳೋದಕ್ಕೆ ಹೋರಾಟವನ್ನು ನಡೆಸ್ತಾರೆ. ಈ 9 ಜನ ಸ್ಪರ್ಧಿಗಳ ಪೈಕಿ ಯಾರು ಟಾಪ್ 5 ಫೈನಲಿಸ್ಟ್ಗಳು ಅನ್ನೋದು ಗೊತ್ತಾಗಲಿದೆ. ಇನ್ನು ಈ ಬಗ್ಗೆ ಕೆಲವೊಂದಷ್ಟು ಲೆಕ್ಕಾಚಾರಗಳು ಕೂಡ ಇದ್ದಾವೆ. ಅವ್ರು ಹೋಗ್ಬೋದು, ಇವ್ರು ಹೋಗ್ಬೋದು, ಅವ್ರು ಇರ್ತಾರೆ, ಇವ್ರು ಇರ್ತಾರೆ, ಈ ರೀತಿಯಾದಂಥ ಲೆಕ್ಕಾಚಾರಗಳು ಕೂಡ ಜನಮನಸ್ಸದಲ್ಲಿ ಆಗ್ತಾಯಿದೆ. ಒಳ್ಳೆಯದೇ, ಆ ರೀತಿ ಆಗಬೇಕು. ಇನ್ನು ಬಿಗ್ ಬಾಸ್ ಸೀಸನ್ 9ರ ಗ್ರ್ಯಾಂಡ್ ಫಿನಾಲೆ 2022ರ 31 ಡಿಸೆಂಬರ್ರಂದು ನಡೆದಿತ್ತು. ಅಂದರೆ ಹೊಸ ವರ್ಷಕ್ಕೆ ನಡೆದಿತ್ತು. ಇದಾದ ಬಳಿಕ 9ರಲ್ಲಿ ರೂಪೇಶ್ ರಾಜಣ್ಣ, ರೂಪೇಶ್ ಶೆಟ್ಟಿ, ರಾಕೇಶ್ ಅಡಿಗ, ದಿವ್ಯಾ ಉರುಡುಗ, ದೀಪಿಕಾ ದಾಸ್ ಟಾಪ್ 5 ಸ್ಥಾನದಲ್ಲಿದ್ದರು. ಇವರ ಪೈಕಿ ಬಿಗ್ ಬಾಸ್ ಸೀಸನ್ 9ರ ವಿನ್ನರ್ ಆಗಿ ರೂಪೇಶ್ ಶೆಟ್ಟಿ ಆಯ್ಕೆ ಆಗ್ತಾರೆ. ಬಿಗ್ ಬಾಸ್ ಸೀಸನ್ 10ರ ಗ್ರ್ಯಾಂಡ್ ಫಿನಾಲೆ ನಡೆದಿದ್ದು 2023ರ ಜನವರಿ 29ರಂದು, ಅಂದರೆ ಇನ್ನು ಲೇಟೆ. ಈ ಸೀಸನ್ 10ರಲ್ಲಿ ಟಾಪ್ 5 ಸ್ಥಾನದಲ್ಲಿ ಡ್ರೋನ್ ಪ್ರತಾಪ್, ಸಂಗೀತ, ಕಾರ್ತಿಕ್, ವಿನಯ್, ವರ್ತೂರು ಇವಿಷ್ಟು ಜನ ಇರ್ತಾರೆ. ಇದರಲ್ಲಿ ವಿನ್ ಆಗುವಂಥದ್ದು ಕಾರ್ತಿಕ್ಕು. ಆದರೆ ಈ ಬಾರಿಯ ಸೀಸನ್ 11ರಲ್ಲಿ ಯಾವೆಲ್ಲ ಸ್ಪರ್ಧಿಗಳು ಟಾಪ್ 5 ಸ್ಥಾನಕ್ಕೆ ಹೋಗ್ತಾರೆ ಅನ್ನುವಂಥದ್ದು ಈಗಿರುವಂಥ ಪ್ರಶ್ನೆ. ಅದರಲ್ಲಿ ಯಾರು ವಿನ್ ಆಗ್ತಾರೆ ಅನ್ನೋದಂಥದ್ದು ಈಗಿರುವಂಥ ಪ್ರಶ್ನೆ. ಒಂದು ಈಗ ಚರ್ಚೆ ಆಗ್ತಿರೋದನ್ನು ನೋಡಿದ್ರೆ, ಅಂದರೆ ಈ ಹೊರಗಡೆ ಚರ್ಚೆ ಆಗ್ತಿರುವಂತಹ ನಂಬರ್ಸ್ಗಳನ್ನು ಅಥವಾ ಈಗ ಪಡಿತಿರುವಂಥ ವೋಟ್ಸ್ಗಳನ್ನು, ಆಮೇಲೆ ಸ್ಪರ್ಧಿಗಳ ಚಾಣಕ್ಯತನವನ್ನು ನೋಡಿದ್ರೆ ಒಂದಂತೂ ಕ್ಲಿಯರಾಗಿ ಗೊತ್ತಾಗ್ತಿದೆ. ಇಲ್ಲಿ ಟಾಪ್ 5ನಲ್ಲಿ ರಜತ್ತು, ಮಂಜು, ತ್ರಿವಿಕ್ರಮು, ಭವ್ಯ, ಹನುಮಂತ, ಧನ್ರಾಜ್ ಇವರಿಷ್ಟು ಜನರಲ್ಲಿ ಯಾರಾದರೂ ಒಂದು 5 ಜನ ಇದ್ದೇ ಇರ್ತಾರೆ ಅಂಥೇಳಿ. ಇನ್ನೊಮ್ಮೆ ಹೇಳೋದಾದರೆ ಧನ್ರಾಜ್, ಹನುಮಂತರಲ್ಲಿ ಯಾರಾದರೂ ಒಬ್ಬರು, ಭವ್ಯಗೌಡ ಬಹುಶಃ ಇರ್ತಾರೆ. ಚೈತ್ರ ಕಂಪೇರ್ ಮಾಡಿದ್ರೆ ಭವ್ಯನೇ ಇರ್ಬೋದು, ಅಥವಾ ತ್ರಿವಿಕ್ರಮು, ಹಾಗೆಯೇ ಮಂಜು ಮತ್ತು ರಜತ್. ಹೀಗೆ ಇವರಿಷ್ಟು ಜನ ಬಿಗ್ ಬಾಸ್ ಮನೆಯ ಟಾಪ್ 5ನಲ್ಲಂತೂ ಇದ್ದೇ ಇರ್ತಾರೆ ಅನ್ನೋದು ಇಲ್ಲಿಗ ಗೊತ್ತಾಗ್ತಿರುವಂತಹ ಸಂಗತಿ. ವಿನ್ನರ್ ಯಾರಾಗ್ತಾರೆ ಅನ್ನೋದು ಸದ್ಯಕ್ಕಂತೂ ಯಾವುದೇ ಗೆಸ್ ಕೂಡ ಮಾಡೋಕ್ಕೆ ಸಾಧ್ಯವಿಲ್ಲ. ಯಾಕಂತ ಹೇಳಿದ್ರೆ ತುಂಬ ಕಷ್ಟ ಇದೆ. ಇಷ್ಟು ಸೀಸನ್ ರೀತಿ ಈ ಸೀಸನ್ ಇಲ್ಲ. ಅನಂತರ ಸಹಜವಾಗಿ ವಿನ್ನರು ಅವೆಲ್ಲದೂ ಕೂಡ ಲಾಸ್ಟ್ ಮೂಮೆಂಟಲ್ಲಿ ಡಿಸೈಡ್ ಆಗುತ್ತೆ. ಏನೇ ಈಗ ಡಿಸಿಷನ್ಸನ್ನು ತೆಗೆದುಕೊಂಡ್ರು ಅದು ಬದಲಾವಣೆ ಆಗೇ ಆಗ್ತದೆ. ಹಾಗಾಗಿ ಅದ್ರ ಬಗ್ಗೆ ಇನ್ನೂ ಕೂಡ ಯಾವುದೇ ಕ್ಲಾರಿಟಿ ಕೂಡ ಇಲ್ಲ. ಇಲ್ಲಿ ಈಗ ಪ್ರಮುಖವಾಗಿ ಗಮನಿಸಬೇಕಾಗಿರೋದು ಎಲ್ಲ ಟ್ವಿಸ್ಟು ಟರ್ನು ಮೇಲೆ ಕೆಳಗೆ ಏನೇ ಆದರೂ ಕೂಡ ಅಂತಿಮವಾಗಿ ಆಗಬೇಕಾಗಿದ್ದೇನು ಹೇಳಿ, ಬಿಗ್ ಬಾಸ್ ಮನೆಯ ಒಂದು ಅಂತಿಮವಾದಂಥ ಫೈನಲ್ ಅದು ಯಾವಾಗ ಆಗುತ್ತೆ? ಅದು ಒಟ್ಟಿನಲ್ಲಿ ಜನವರಿ ಎಂಡ್ನೊಳಗಡೆ, ಅಂದರೆ ಬಹುಶಃ 15 ದಿನಗಳ ಆಟ ಅಂಥೇಳಿ ಕನ್ಸಿಡರ್ ಮಾಡಿದ್ರೆ ಈಗ 94 ದಿನ ಪ್ಲಸ್ಸು ಒಂದು 15 ದಿನ ಅಂತ ಹೇಳಿದ್ರೆ ಜನವರಿ 15 ಪ್ಲಸ್ ಒಂದು 15 ಜನವರಿ ಎಂಡ್ ಸೇಮ್ 2023ರ ಜನವರಿ 29ರ ಹಂತಕ್ಕೇನೋ ಸೀಸನ್ 10 ಫೈನಲ್ ಆಗಿತ್ತಲ್ವ, ಅದೇ ರೀತಿ ಅದೇ ಟೈಮಿಗೆ ಇದನ್ನು ಕೂಡ ಮಾಡುವಂಥ ಚಾನ್ಸಸ್ ಕಾಣಿಸ್ತಿದೆ. ಬಟ್ ಬದಲಾವಣೆ ಕೂಡ ಆಗಬಹುದು, ಹೇಳೋಕ್ಕೆ ಸಾಧ್ಯವಿಲ್ಲ. ಏನು ಬೇಕಾದರೂ ಕೂಡ ಆಗೋಕ್ಕೆ ಚಾನ್ಸಸ್ ಇರುತ್ತೆ. ಅದೇನು ದೊಡ್ಡ ವಿಚಾರನೂ ಕೂಡ ಅಲ್ಲ. ಕೊನೆಯ ಹಂತದಲ್ಲಿ ಏನು ಬೇಕಾದರೂ ಚೇಂಜಸನ್ನು ಬಿಗ್ ಬಾಸ್ ಟೀಮ್ ಮಾಡ್ಕೊಬೋದು. ಬಟ್ ನಿಮ್ಗೇನು ಅನಿಸುತ್ತೆ, ಯಾವಾಗ ಫೈನಲ್ ಮಾಡಿದ್ರೆ ಒಳ್ಳೆಯದು? ಒಂದು ಜೊತೆಗೆ ಈ ಟಾಪ್ 5ನಲ್ಲಿ ಯಾರು ಇರಬೇಕು ಅಂತೇಳಿ ನಿಮ್ಮ ಅಭಿಪ್ರಾಯ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.